ಇನ್ನು ಅಮೆರಿಕದಲ್ಲಿ ಘೋರ ದುರಂತ ಸಂಭವಿಸಿದೆ. ವಾಷಿಂಗ್ಟನ್ನ ರೊನಾಲ್ಡ್ ರೀಗನ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾ ಇದ್ದ ವಿಮಾನಕ್ಕೆ ಸೇನಾ ಹೆಲಿಕಾಪ್ಟರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ತೀವ್ರತೆಗೆ ಭಾರೀ ಸದ್ದಿನೊಂದಿಗೆ ಸ್ಫೋಟ ಸಂಭವಿಸಿತು. ಈ ಬೆನ್ನಲ್ಲೇ ವಿಮಾನ ಮತ್ತು ಹೆಲಿಕಾಪ್ಟರ್ ಅವಶೇಷಗಳು ಪೋಟೋಮಾಕ್ ನದಿಗೆ ಬಿದ್ದಿವೆ. ಪೋಟೋಮ್ಯಾಕ್ ನದಿಗೆ ಬಿದ್ದಿದೆ. ದುರಂತದಲ್ಲಿ ಕನಿಷ್ಠ 64 ಮಂದಿ ಮೃತಪಟ್ಟಿದ್ದಾರೆ. ದುರಂತದ ವಿಡಿಯೋ ಈಗ ವೈರಲ್ ಆಗಿದ್ದು ಭಾರೀ ಚಳಿ ಕಾರಣ 60 ಜನ ಮೃತಪಟ್ಟಿದ್ದಾರೆ. ವಾಷಿಂಗ್ಟನ್ ಸಿಟಿಗೆ 3 ಏರ್ಪೋರ್ಟ್ ಇದೆ. ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಏರ್ ಸ್ಪೇಸ್ ವಾಷಿಂಗ್ಟನ್ದು, ಆ್ಯಂಡ್ ಐ ನೋ ಇಟ್. ನಾನು ಆ ಜಾಗದಲ್ಲಿ ವಿಪರೀತವಾಗಿ ಓಡಾಡಿರೋದು. ಹಾಗಾಗಿ ಎಕ್ಸಾಕ್ಟ್ಲಿ ನೋ ಅದರ ಟೋಪೋಗ್ರಫಿ ಏನಿದೆ ಈಗ ಆಗಿರೋ ಜಾಗ ಅದು ಅಂತ. ಇಟ್ಸ್ ಎಕ್ಸಾಕ್ಟ್ಲಿ ಇನ್ ಫ್ರಂಟ್ ಆಫ್ ಇಟ್, ಅಲ್ಲಿ ವೆರಿ ಕ್ಲೋಸ್ ಬೈ ಸಿಟಿ ಒಳಗಡೆ ಇರೋ ಏರ್ಪೋರ್ಟ್ ಇದು, ರೊನಾಲ್ಡ್ ರೇಗನ್ ಏರ್ಪೋರ್ಟ್ ಇದು. ಪೋಟೋಮ್ಯಾಕ್ ರಿವರ್ ಬಂದು ಬಿದ್ದಿದೆ. ಇದು ಎಲ್ಲ ಅಮೇಝಿಂಗ್, ನನಗೆ ಅರ್ಥ ಆಗ್ತಿಲ್ಲ. ಎಕ್ಸ್ಟ್ರೀಮ್ಲಿ ಟೈಟ್ ಏರ್ ಸ್ಪೇಸ್ ಅದು ಆ್ಯಕ್ಚುಲಿ. ಯಾಕಂದರೆ ಆ ಕಡೆ ಡಲ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಈ ಕಡೆ ರೊನಾಲ್ಡ್ ರೇಗನು, ಈ ಕಡೆ ನ್ಯಾಷನಲ್ ಇದು ಆಂಡ್ರೂ ಏರ್ ಬೇಸ್ ಇದೆ ಈ ಕಡೆ. ಹಾಗಾಗಿ ಎಕ್ಸ್ಟ್ರೀಮ್ಲಿ ಬ್ಯುಸಿ ಏರ್ ಸ್ಪೇಸ್ ಅದು. ನಿಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಹೇಗೆ ಅಂತಂದರೆ, HAL ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ, ಯಲಹಂಕದಲ್ಲಿ ವಾಯುಪಡೆ ವಿಮಾನ ನಿಲ್ದಾಣ, ಆ ಕಡೆ ನಮ್ಮದು ಕೆಂಪೇಗೌಡ ವಿಮಾನ ನಿಲ್ದಾಣ. ಜಸ್ಟ್ ಇಮ್ಯಾಜಿನ್ 3 ಏರ್ಪೋರ್ಟ್ಗಳು ವಿಪರೀತ ಬ್ಯುಸಿಯಾಗಿ ವರ್ಕ್ ಆಗಿಬಿಟ್ರೆ ಏನಾಗುತ್ತೆ ಅಂತ. ಜಸ್ಟ್ ಇಮ್ಯಾಜಿನ್ ಏರ್ ಸ್ಪೇಸ್ಗೆ ಏನಾಗತ್ತಾಗ ಅಂತ. ಬೆಂಗಳೂರು ಟ್ರಾಫಿಕ್ ಜಾಮ್ ಥರ ಹಾಂ, ಅದು ಅಷ್ಟೇ ಇತ್ತು. ಇದು ಆರ್ಮಿದು ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಬಂದಿದೆ. ಅದು ಹೇಗೆ ಸೇಮ್ ಎಲ್ಲ ವಿಮಾನಗಳಿಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೇಗೆ ಮಾಡ್ಕೊಂಡಿದ್ದೀವೋ, NH ರಾಷ್ಟ್ರೀಯ ಹೆದ್ದಾರಿ 7, ರಾಷ್ಟ್ರೀಯ ಹೆದ್ದಾರಿ 4, ರಾಷ್ಟ್ರೀಯ ಹೆದ್ದಾರಿ 3 ಅಂತ ಹೆಂಗೆ ಮಾಡ್ಕೊಂಡಿದ್ದೀವೋ ಹಾಗೆ ಆಗಸದಲ್ಲಿ ಹೆದ್ದಾರಿಗಳಿವೆ. ಆಗಸದಲ್ಲಿ ಕಾಣಲ್ಲ ಅಷ್ಟೇ ನಿಮಗೆ. ಅದು ಆಲ್ಟಿಟ್ಯೂಡ್ಗಳಲ್ಲಿ ಹೇಳಿರ್ತಾರೆ ಅದನ್ನು, ಈ ಹೈಟಲ್ಲಿ ಇವರು ಹೋಗಬೇಕು ಅನ್ನೋದಕ್ಕೆ. ಅದು ಹೆದ್ದಾರಿಗಳೇ, ಅದನ್ನು ಬದಲಾಯಿಸಕ್ಕೆ ಬರಲ್ಲ. ಅಲ್ಲಿ ಗೋಡ ಮೈದಾನೆ ನನಗೆ ಅವನು ಆಕಾಶದಲ್ಲಿ ಕೇಳಕ್ಕೆ ಅಂತ ಟೈ ಅಂತ ತಿರುಗಿಸ್ಕೊಂಡು ಹೋಗಕ್ಕೆ ಬರಲ್ಲ. ಅದೇನಿದ್ರು ಬರೀ ವೀಲಿ ಮಾಡೋ ಬೆಂಗಳೂರು ಹುಡುಗರ ಕತೆ. ಹೇಗಾಯಿತು ಅಂತ ಅಮೇಝಿಂಗ್, ನನಗೆ ಅರ್ಥ ಆಗ್ತಿಲ್ಲ. ಯಾರೂ ಬದುಕಿಲ್ಲ, ಎವ್ರಿ ಒನ್ ಹ್ಯಾಸ್ ಡೈಡ್. ನಾನು ಡೈಲಿ ವಾಕ್ ಮಾಡ್ತಾ ಇದ್ದೆ ಆ ಜಾಗದಲ್ಲಿ. ಎವ್ರಿ ಡೇ ಇಷ್ಟು ವಾಕ್ ದೇರ್ ಅಲ್ಲಿದ್ದಾಗ.